ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವರ್ಲ್ಡ್ ಆರ್ಡರಲ್ಲಿ ಏನೋ ಒಂದು ಸಣ್ಣ ಬದಲಾವಣೆಯ ಸೂಚನೆ ಕಾಣ್ತಾ ಇದೆ. ಅಮೆರಿಕ ಹಾಗೂ ಅದರ ಅತಿಯಾದ ದೊಡ್ಡಣ್ಣನ ದಬ್ಬಾಳಿಕೆಯ ವಿರುದ್ಧ ಮತ್ತೊಂದು ಕೂಟ ಸೆಟೆದು ನಿಲ್ಲೋ ಪ್ರಯತ್ನದಲ್ಲಿದ್ದಂತೆ ಕಾಣ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತ ಕೂಡ ಅಮೆರಿಕಾದಿಂದ ಒಂದು ಅಂತರವನ್ನು ಕಾಪಾಡಿಕೊಳ್ತಾ ಇನ್ನೊಂದು ಕೂಟಕ್ಕೂ ಸಂಪೂರ್ಣ ಸೇರ್ಪಡೆಯಾಗದೆ ತನ್ನದೇ ಆದ ನೀತಿ ನಿರೂಪಣೆ, ತನ್ನದೇ ಆದ ಸ್ನೇಹ ಸಂಬಂಧಗಳನ್ನು ಇಟ್ಕೊಳ್ಳೋ ಪ್ರಯತ್ನದಲ್ಲಿ ತನ್ನ ವಿದೇಶಾಂಗ ನೀತಿಯಲ್ಲಿ ಭಾರಿ ಬದಲಾವಣೆಯನ್ನು ತಂದುಕೊಳ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಮೆರಿಕದ ಹೊಸ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೊಂದು ಧಮಕಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕಾದಲ್ಲಿ ಅಧಿಕಾರ ಬದಲಾವಣೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಮೆರಿಕಾದ ಒಂದಷ್ಟು ಭಾರತ ವಿರೋಧಿ ಕೃತ್ಯಗಳು ಕೂಡ ಬಯಲಾಗ್ತಾ ಇವೆ. ಮಣಿಪುರದ ಸಂಘರ್ಷದ ಹಿಂದೆ ಅಮೆರಿಕಾದ ಕೈವಾಡ ಇದೆ ಅನ್ನೋದು ಈಗ ಗೌಪ್ಯವಾಗಿ ಉಳಿದಿಲ್ಲ. ಅಲ್ಲಿ ಅಮೆರಿಕಾದ ಸ್ಯಾಟಲೈಟ್ ಫೋನುಗಳು ಸಿಕ್ಕಿವೆ. ಆ ಗಲಭೆಗಳಿಗೆ ಅಮೆರಿಕ ಫಂಡಿಂಗ್ ಮಾಡ್ತಾ ಇದೆ. ಬಾಂಗ್ಲಾದೇಶ, ಮ್ಯಾನ್ಮಾರ್ ಹಾಗೂ ಭಾರತದ ಈಶಾನ್ಯ ರಾಜ್ಯಗಳ ಒಂದಷ್ಟು ಭೂಭಾಗವನ್ನ ಬೇರ್ಪಡಿಸಿ ಅಲ್ಲೊಂದು ಕ್ರಿಶ್ಚಿಯನ್ ದೇಶವನ್ನ ಸ್ಥಾಪನೆ ಮಾಡೋ ಹುನ್ನಾರದಲ್ಲಿ ಅಮೆರಿಕ ಇದ್ದಂತಿದೆ. ಹೀಗಾಗಿನೇ ಅಲ್ಲಿ ಚಿನ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ಗೆ ಜೀವ ಕೊಟ್ಟು ಅದಕ್ಕೆ ಮಣಿಪುರದ ಕುಕ್ಕಿಗಳನ್ನ ಪ್ರವೋಕ್ ಮಾಡಿ ಕುಕಿ ಚಿನ್ನಗಳು ಒಂದಾಗಿ ಅಲ್ಲಿ ಪ್ರತ್ಯೇಕತಾವಾದವನ್ನು ಮುಂದುವರಿಸೋದಕ್ಕೆ ಅಮೆರಿಕದ ಡೀಪ್ ಸ್ಟೇಟ್ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಹಾಗೆ ಮ್ಯಾನ್ಮಾರ್ ಭಾಗದಿಂದ ನುಸುಳುಕೋರರು ಒಳಬರೋದಕ್ಕೆ ಮಿಜೋರಾಂನ ಆಡಳಿತ ಸಹಾಯ ಮಾಡ್ತಾ ಇದೆ. ಹಾಗೆ ಬಾಂಗ್ಲಾದೇಶದಲ್ಲಿರೋದು ಅಮೆರಿಕದ ಡೀಪ್ ಸ್ಟೇಟಿನ ಕೈಗೊಂಬೆ ಅನ್ನೋದು ಗೊತ್ತಿರೋ ವಿಷಯನೇ. ಇನ್ನು ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ OCCRP ಅನ್ನು ಬಳಸಿಕೊಂಡು ಅಮೆರಿಕ ಭಾರತದ ವಿರುದ್ಧ ಒಂದಷ್ಟು ವರದಿಗಳು ಪ್ರಕಟಗೊಳ್ಳೋ ಹಾಗೆ ಮಾಡುತ್ತೆ. ನಮ್ಮಲ್ಲಿ ಗೊತ್ತಲ್ವಾ, OCCRP ಅಂತ ಸಂಸ್ಥೆ ಪ್ರಕಟಿಸಿದ ವರದಿ ಅಂದರೆ ನಮಗೆ ಮುಗದೇ ಹೋಯ್ತು. ಅದನ್ನು ನಾವು ನಮಗಿಂತ ಹೆಚ್ಚು ನಂಬ್ತಾ ಹೋಗ್ತೀವಿ. ನಮ್ಮ ಮಾಧ್ಯಮಗಳು ಆ ವರದಿಗಳನ್ನು ಪುಂಖಾನುಪುಂಖವಾಗಿ ಪ್ರಕಟಿಸ್ತಾ ಭಾರತದ ವಿರುದ್ಧದ ವರದಿಯ ಮೂಲಕವೇ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಮಾಡುತ್ತವೆ. ಆದರೆ ನಮಗೆ ಗೊತ್ತಿಲ್ಲದ್ದೇನು ಅಂದರೆ ಇಂಥ ಸಂಸ್ಥೆಗಳ ಹಿಂದೆ ಅಮೆರಿಕ ಮತ್ತು ಅಲ್ಲಿನ ಡೀಪ್ ಸ್ಟೇಟ್ ಕೆಲಸ ಮಾಡುತ್ತೆ ಅನ್ನೋದು. ಗೆಳೆಯರೆ, ನನಗೊಂದು ಹೇಳಿ, ಯಾವುದೇ ಮಾಧ್ಯಮ ಸಂಸ್ಥೆ ಅಥವಾ ಯಾವುದೇ NGO ಲಾಭ ಇಲ್ಲದೆ ಯಾಕೆ ಕೆಲಸ ಮಾಡುತ್ತೆ? ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಸಂಬಳ ಭತ್ಯೆಗಳನ್ನು ಕೊಡೋದಕ್ಕಾದ್ರೂ ಹಣ ಬೇಕಲ್ವಾ? ಅದು ಎಲ್ಲಿಂದ ಬರುತ್ತೆ? ಮಾಧ್ಯಮ ಅಂದರೆ ಜಾಹೀರಾತುಗಳಿಂದ ಹಣ ಬರಬಹುದು. ಆದರೆ NGOಗಳಿಗೆ OCCRP ಅಂತ ಸಂಸ್ಥೆಗಳಿಗೆ ಬರುವ ಹಣಕಾಸಿನ ಮೂಲ ಯಾವುದು? ಮೊನ್ನೆ ಫ್ರಾನ್ಸ್ನ ಮಾಧ್ಯಮವೊಂದು ಈ ಬಗ್ಗೆ ಬೆಳಕು ಚೆಲ್ಲಿದೆ. ಈ ಸಂಸ್ಥೆಯ ಒಟ್ಟು ರೆವಿನ್ಯೂ ಸೋರ್ಸ್ ಏನಿದೆ ಅದರಲ್ಲಿ 50% ಹೆಚ್ಚು ಹಣ ಅಮೆರಿಕಾದ ಸರ್ಕಾರದಿಂದ ಬರುತ್ತೆ. ಆದರೆ ಅದನ್ನು ಅವರು ಎಲ್ಲೂ ಹೊರಗೆ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆ ಹೇಳಿಕೊಂಡು ಬಿಟ್ರೆ ಅದರ ವರದಿಗಳ ಕ್ರೆಡಿಬಿಲಿಟಿ ಹೋಗಿಬಿಡುತ್ತೆ. ನಾವು ಅದನ್ನು ನಂಬೋದನ್ನು ಕೈ ಬಿಡ್ತೀವಿ. ಇನ್ನು ಈ ಸಂಸ್ಥೆ ಅದಾನಿಯ ವಿರುದ್ಧ ಬರೆದ ಸೋಕಾಲ್ಡ್ ತನಿಖಾ ವರದಿಯನ್ನು ಇಟ್ಟುಕೊಂಡೇ ನಮ್ಮಲ್ಲಿನ ಪ್ರತಿಪಕ್ಷಗಳು ಅದಾನಿ ವಿರುದ್ಧ ಮುಗಿಬಿದ್ದದ್ದು ಮತ್ತು ಭಾರತದ ನ್ಯಾಯಾಲಯ ಇಂಥ ವರದಿಗಳನ್ನು ಸಾಕ್ಷಿಗಳಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ನಂತರ ಕೂಡ ನಾವು ಅವುಗಳಿಗೆ ಗಂಟು ಬೀಳೋದನ್ನಿನ್ನೂ ಬಿಟ್ಟಿಲ್ಲ. ಇನ್ನು ಅಲ್ಲಿ ಈ ವರದಿಗಳನ್ನು ಮಾಡಿಸ್ತಾ ಇರೋದು ಯಾರು? ಅಮೆರಿಕ. ಹಾಗೆ ಭಾರತದಲ್ಲಿ ಚುನಾವಣೆಗಳಿದ್ದಾಗಲೇ ಇಲ್ಲಿನ ಆಡಳಿತಾರೂಢ ಸರ್ಕಾರದ ವಿರುದ್ಧ ಒಂದಷ್ಟು ಅಭಿಪ್ರಾಯ ಮೂಡಿಸೋ ಕೆಲಸವನ್ನ ಅಮೆರಿಕ ಮಾಡ್ತು. ಜಾರ್ಜ್ ಸರೋಸ್ ಮೋದಿ ಸರ್ಕಾರವನ್ನು ಕೆಡುವುದಕ್ಕೆ $1 ಬಿಲಿಯನ್ ಖರ್ಚು ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ದ. ಆತ ಭಾರತದಲ್ಲಿನ ಸರ್ಕಾರವನ್ನು ಕೆಡುವುದಕ್ಕೆ, ಇಲ್ಲಿನ ಪ್ರಧಾನಿಯನ್ನ ಬದಲಿಸೋದಕ್ಕೆ $1 ಬಿಲಿಯನ್ ಖರ್ಚು ಮಾಡ್ತಾನೆ ಅಂದ್ರೆ ಇಲ್ಲಿನ ಸರ್ಕಾರದ ಬದಲಾವಣೆಯಿಂದ ಆತನಿಗೇನೋ ಲಾಭ ಇರಬೇಕಲ್ವಾ? ಆತನ ಜನ ಆತನ ಕೈಗೊಂಬೆಯಾಗಬಲ್ಲಂಥ, ಆತ ಹೇಳಿದ ಹಾಗೆ ಕೇಳಬಲ್ಲಂಥವ್ರು ಯಾರೋ ಇಲ್ಲಿ ಗೆಲ್ಲಲಿ ಅಂತ ಜಾರ್ಜ್ ಸೊರಸ್ ಬಯಸ್ತಾ ಇದ್ರೇನೆ ಅಲ್ವಾ ಈ ರೀತಿ ಹಣ ಖರ್ಚು ಮಾಡೋದಕ್ಕೆ ಮುಂದೆ ಬರೋದು. ಒಂದ್ ಕಡೆ ಅಮೆರಿಕದ ಸರ್ಕಾರ ಭಾರತದ ಸರ್ಕಾರದ ಜೊತೆ ರಕ್ಷಣಾ ಒಪ್ಪಂದಗಳು, ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೊಳ್ಳುತ್ತೆ. ಭಾರತ ನಮ್ಮ ಅತ್ಯಂತ ನಂಬಿಕಸ್ಥ ಪಾಲುದಾರ ದೇಶ ಅಂತ ಹೇಳುತ್ತೆ. ಮತ್ತೊಂದ್ ಕಡೆ ಭಾರತದ ಬೆನ್ನಿಗಿರಿಯುವ ಕೆಲಸವನ್ನು ಮಾಡುತ್ತೆ. ಅವನು ಯಾವನೋ ಖಲಿಸ್ತಾನಿಗೆ ಅಮೆರಿಕ ಆಶ್ರಯ ಕೊಡುತ್ತೆ. ಅವನು ಭಾರತದ ಪ್ರಧಾನಿಯನ್ನು ಕೊಲ್ಲೋದಾಗಿ ಹೇಳ್ತಾನೆ. ಭಾರತದ ವಿಮಾನಗಳಿಗೆ ಬಾಂಬ್ ಬಿಡೋ ಬೆದರಿಕೆ ಒಡ್ತಾನೆ. ಅದನ್ನು ಅಮೆರಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ಕೊಂಡು ಬಿಡುತ್ತೆ. ಅಷ್ಟೇ ಅಲ್ಲ, ಅವನನ್ನು ಕೊಲ್ಲೋದಕ್ಕೆ ಭಾರತ ಪ್ರಯತ್ನ ಪಡ್ತಿದೆ ಅನ್ನೋ ಆರೋಪ ಮಾಡುತ್ತೆ. ಕೆನಡಾದ ಗ್ಯಾಂಗ್ ವಾರಲ್ಲಿ ಯಾರೋ ಸತ್ರೆ ಅದರ ಹಿಂದೆ ಭಾರತ ಇದೆ ಅನ್ನೋ ಮಾತನ್ನ ಕೆನಡಾದ ಬಾಯಲ್ಲಿ ಹೇಳಿಸುತ್ತೆ. ಇನ್ನು ಈಗ ಭಾರತದಲ್ಲಿ ಚಳಿಗಾಲದ ಅಧಿವೇಶನಗಳು ನಡೀತಿರೋ ಹೊತ್ತಲ್ಲಿ HAL ಹಾಗೂ ರೈಲ್ವೆ ಇಲಾಖೆಗಳ ಕಾಂಟ್ರಾಕ್ಟ್ಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಇಲ್ಲಿನ ಅಧಿಕಾರಿಗಳಿಗೆ ಅಮೆರಿಕದ 3 ಸಂಸ್ಥೆಗಳು ಲಂಚ ಕೊಟ್ಟಿವೆ ಅನ್ನೋದು ಈಗ ಬರ್ತಾ ಇರೋ ಆರೋಪ. ಈಗ ಆ 3 ಸಂಸ್ಥೆಗಳ ವಿರುದ್ಧ ಅಮೆರಿಕ ಅಲ್ಲಿ ಪ್ರಕರಣವೊಂದನ್ನು ದಾಖಲು ಮಾಡಿದೆ. ಅದು ಅಲ್ಲಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ನಾಳೆ ಸಾಕ್ಷಿ ಆಧಾರಗಳ ಕೊರತೆಯಿಂದ ಬಿದ್ದು ಕೂಡ ಹೋಗಬಹುದು. ಆದರೆ ಅಷ್ಟರಲ್ಲಿ ಭಾರತಕ್ಕಾಗಬೇಕಾದ ಡ್ಯಾಮೇಜ್ ಅಂತೂ ಆಗಿ ಹೋಗಿರುತ್ತೆ. ಇಲ್ಲಿ ಡಿಫೆನ್ಸ್ ಹಾಗೂ ರೈಲ್ವೆ ಷೇರುಗಳು ಬಿದ್ದು ಹೋಗುತ್ತವೆ. ಆ ಆರೋಪದ ಬಗ್ಗೆ ಸಂಸತ್ತಲ್ಲಿ ಹಂಗಾಮ ನಡೆಯುತ್ತೆ. ಅಮೆರಿಕಾಗೆ ಬೇಕಾಗಿರೋದು ಅದೇನೆ.
ಹೀಗೆ ಭಾರತದ ವಿರುದ್ಧ ಅಮೆರಿಕ ತನ್ನದೇ ಶೈಲಿಯಲ್ಲಿ ಷಡ್ಯಂತ್ರ ಮಾಡ್ತಾ ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಅದು ತನ್ನ ಮಾತು ಕೇಳೋ ಹಾಗೆ ಮಣಿಸಿಟ್ಟುಕೋಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇರುವಾಗಲೇ ಭಾರತ ಕೂಡ ಅಮೆರಿಕಾಗೆ ಸಡ್ಡು ಹೊಡೆಯೋದಕ್ಕೊಂದಷ್ಟು ದಾರಿಗಳನ್ನು ಹುಡುಕ್ತಾ ಇದೆ. ಇಲ್ಲಿ ಸದ್ಯಕ್ಕೆ ಇಡೀ ಜಗತ್ತು ಮಧ್ಯಪ್ರಾಚ್ಯ ಮತ್ತು ಯುರೇಷಿಯಾದ ಯುದ್ಧದ ಕಡೆ ಗಮನ ಕೊಡ್ತಿರೋ ಹೊತ್ತಲ್ಲಿ ಭಾರತ ತನ್ನ ಆಕ್ಟ್ ಈಸ್ಟ್ ಪಾಲಿಸಿಗೆ ಶಕ್ತಿ ತುಂಬುತ್ತಾ ಹೋಗ್ತಾ ಇದೆ. ಉತ್ತರ ಕೊರಿಯಾದ ಜೊತೆಗಿನ ಸಂಬಂಧಗಳನ್ನು ಭಾರತ ಇಷ್ಟು ದಿನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಉತ್ತರ ಕೊರಿಯಾದ ಮೇಲೆ ಅಮೆರಿಕ ಸೇರಿದಂತೆ ವಿಶ್ವದ ನಾನಾ ದೇಶಗಳು ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಿರ್ಬಂಧಗಳನ್ನು ಹೇರಿರುವ ಹಿನ್ನೆಲೆಯಲ್ಲಿ ಭಾರತ ಉತ್ತರ ಕೊರಿಯಾದ ಜೊತೆಗಿನ ಸಂಬಂಧಗಳಿಗೆ ಮಹತ್ವ ಕೊಡೋದಿಕ್ಕೆ ಹೋಗಲಿಲ್ಲ. 2021ರಲ್ಲಿ ಅಲ್ಲಿದ್ದ ಭಾರತೀಯ ರಾಯಭಾರ ಕಚೇರಿಯ ಅಷ್ಟೂ ಸಿಬ್ಬಂದಿಯನ್ನ ವಾಪಸ್ಸು ಕರೆಸಿಕೊಳ್ಳಲಾಗಿತ್ತು. ಅದಕ್ಕೆ ಭಾರತ ಕೋವಿಡ್ನ ಕಾರಣವನ್ನು ಕೊಡ್ತಾದರೂ ಅದಾಗಿ 3 ವರ್ಷಗಳು ಕಳೆದರೂ ಉತ್ತರ ಕೊರಿಯಾಗೆ ಭಾರತೀಯ ರಾಯಭಾರ ಸಿಬ್ಬಂದಿಯನ್ನ ಮತ್ತೆ ಕಳುಹಿಸಿರಲಿಲ್ಲ. ಈಗ ಸೈಲೆಂಟ್ ಆಗಿ ಭಾರತ ತನ್ನ ಟೆಕ್ನಿಕಲ್ ಟೀಮ್ ಒಂದನ್ನು ಉತ್ತರ ಕೊರಿಯಾಗೆ ಕಳುಹಿಸಿಕೊಟ್ಟಿದೆ. ಅಲ್ಲಿ ರಾಯಭಾರ ಕಚೇರಿಯನ್ನು ಪುನರಾರಂಭಗೊಳಿಸೋದಕ್ಕೆ ಬೇಕಾದ ತಯಾರಿಗಳು ನಡೀತಾ ಇವೆ. ಉತ್ತರ ಕೊರಿಯಾ ಅನ್ನೋದು ತುಂಬಾನೇ ಡೇಂಜರಸ್ ಹಾಗೂ ಸೈಬರ್ ಕ್ರೈಮ್ ಮತ್ತು ಸೈಬರ್ ಸ್ಪೈಯಿಂಗ್ ಅಲ್ಲಿ ಎಕ್ಸ್ಪರ್ಟ್ ದೇಶ. ಹೀಗಾಗಿ ಅಲ್ಲಿನ ರಾಯಭಾರ ಕಚೇರಿಯಲ್ಲಿ ಕೂಡ ಏನಾದರೂ ಬಗ್ಸ್ ಇಟ್ಟಿದ್ದಾರಾ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲಿಸಿ ಸ್ಯಾನಿಟೈಸೇಷನ್ ಕಾರ್ಯ ಮುಗಿದ ನಂತರ 2-3 ತಿಂಗಳಲ್ಲಿ ಅಲ್ಲಿ ಭಾರತೀಯ ರಾಯಭಾರ ಕಚೇರಿಯ ಕೆಲಸಗಳು ಪುನರಾರಂಭ ಆಗುತ್ತವೆ. ಭಾರತ ಅಲ್ಲಿಗೆ ಕೂಡ ಒಬ್ಬ ರಾಯಭಾರಿಯನ್ನು ನೇಮಕ ಮಾಡುತ್ತೆ. ಗೆಳೆಯರೆ, ಈ ನಾರ್ತ್ ಕೊರಿಯಾ ಅನ್ನೋದನ್ನ ಈಗ ಜಗತ್ತು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಅವ್ರ ಬಳಿ ಭಯಾನಕ ಶಸ್ತ್ರಾಸ್ತ್ರಗಳಿವೆ. ಅದೀಗ ಅಣುಶಕ್ತ ದೇಶ ಮಾತ್ರ ಅಲ್ಲ, ಬ್ಯಾಲಿಸ್ಟಿಕ್ ಮಿಸೈಲ್ ತಂತ್ರಜ್ಞಾನವನ್ನ, ಖಂಡಾಂತರ ಕ್ಷಿಪಣಿಗಳನ್ನು ಕೂಡ ಹೊಂದಿರೋ ದೇಶ. ಭಾರತವನ್ನು ಹೊರತುಪಡಿಸಿದರೆ ಅಮೆರಿಕ ಸೇರಿದಂತೆ ಕ್ವಾಡ್ ದೇಶಗಳು ನಾರ್ತ್ ಕೊರಿಯಾದ ಭೀತಿಯನ್ನು ಎದುರಿಸ್ತಾ ಇವೆ. ಇನ್ನು ನಾರ್ತ್ ಕೊರಿಯಾನ ಭಾರತ ದೂರ ಇಟ್ಟುಬಿಟ್ರೆ ಅದು ಪಾಕಿಸ್ತಾನದಂಥ ರೋಗ್ ದೇಶಗಳ ಜೊತೆ ಮೈತ್ರಿ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಈಗಾಗಲೇ ಚೈನಾ, ರಷ್ಯಾ, ಇರಾನ್ ಹಾಗೂ ಉತ್ತರ ಕೊರಿಯಾಗಳ ಒಂದು ಕೂಟ ಸಿದ್ಧವಾಗಿದೆ. ಹೀಗಾಗಿ ಅಮೆರಿಕ ಹಾಗೂ ಪಶ್ಚಿಮದ ಜಗತ್ತನ್ನು ಓಲೈಸೋದಕ್ಕೆ ಭಾರತ ನಾರ್ತ್ ಕೊರಿಯಾದಿಂದ ಸಂಬಂಧವನ್ನು ಕಳ್ಕೊಳ್ಳೋದು ಇವತ್ತಿಗೆ ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ. ಸೊ ನಾರ್ತ್ ಕೊರಿಯಾದಲ್ಲಿ ಈಗ ಮತ್ತೆ ಭಾರತೀಯ ರಾಯಭಾರ ಕಚೇರಿ ಆರಂಭ ಆಗುತ್ತೆ. ಇನ್ನು ತಾಲಿಬಾನ್ಗೆ ಅಮೆರಿಕ ಹಾಗೂ ಮಿತ್ರ ದೇಶಗಳು ಮಾನ್ಯತೆಯನ್ನು ಕೊಟ್ಟಿಲ್ಲ. ಹಾಗಂತ ಅಲ್ಲಿನ ಜನರನ್ನ ಅವರ ಕರ್ಮಕ್ಕವರನ್ನ ಬಿಡೋದಕ್ಕೆ ಸಾಧ್ಯ ಆಗೋದೂ ಇಲ್ಲ. ಆಫ್ಘನಿಸ್ತಾನ ಭಾರತದ ಜೊತೆ ಸ್ನೇಹವನ್ನು ಇಟ್ಟುಕೊಂಡಿದ್ರೆ ಪಾಕಿಸ್ತಾನದ ಮತ್ತೊಂದು ಬದಿಯಲ್ಲಿ ಭಾರತ ಚೆಕ್ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಆಫ್ಘನಿಸ್ತಾನವನ್ನ ಆಳೋದು ತಾಲಿಬಾನಿಗಳೇ ಅನ್ನೋದು ವಾಸ್ತವ. ಅದನ್ನು ಒಪ್ಪಿಕೊಳ್ಳೇಬೇಕಾಗತ್ತೆ. ಮಾನ್ಯತೆ ಕೊಡೋದು ಬಿಡೋದು ಬೇರೆ ವಿಷಯ. ಆದರೆ ಸಂಬಂಧಗಳನ್ನ ಕಡ್ಕೊಂಡು ಅವರನ್ನ ಅಸ್ಪೃಶ್ಯರ ಥರ ಇಟ್ಟು ಬಿಡೋದಿದೆಯಲ್ಲ, ಅದು ರಾಜತಾಂತ್ರಿಕ ಮೂರ್ಖತನ ಅನ್ನಿಸ್ಕೊಳ್ಳುತ್ತೆ. ಈಗ ರಷ್ಯಾ ಕೂಡ ತಾಲಿಬಾನಿಗಳಿಗಿದ್ದ ಉಗ್ರರು ಅನ್ನೋ ಹಣೆಪಟ್ಟಿಯನ್ನು ಕಿತ್ತೆಸೆದು ಅವರಿಗೆ ಮಾನ್ಯತೆ ಕೊಡೋ ಬಗ್ಗೆ ಯೋಚಿಸ್ತಾ ಇದೆ. ಭಾರತ ಈಗಾಗಲೇ ಅಲ್ಲಿ ರಾಯಭಾರ ಕಚೇರಿಯನ್ನು ಪುನರಾರಂಭಗೊಳಿಸಿದೆ. ಅಲ್ಲಿ ಭಾರತದ ಏಜೆನ್ಸಿಗಳು ಕೆಲಸ ಮಾಡೋದಕ್ಕೆ ಕೂಡ ಶುರು ಮಾಡಿವೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಭಾರತ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳ ಮಾತನ್ನ ಎಷ್ಟು ಕೇಳಿತು, ಎಷ್ಟು ಕೇಳಲಿಲ್ಲ ಅನ್ನೋದನ್ನ ನಾವೆಲ್ಲ ನೋಡಿದೀವಿ. ಎಲ್ಲೂ ಕೂಡ ರಷ್ಯಾನ ಭಾರತ ಬಿಟ್ಟುಕೊಡ್ಲಿಲ್ಲ. ರಷ್ಯಾ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ಕಡಿಮೆ ಕೂಡ ಮಾಡಲಿಲ್ಲ. ಇನ್ನು ಈಗ ಭಾರತ ಹಾಗೂ ಚೈನಾ ನಡುವೆ ಮಾತುಕತೆಗಳು ಶುರುವಾಗಿವೆ. ಭಾರತ ಚೈನಾ ಜೊತೆ ಒಂದು ಯುದ್ಧ ಮಾಡಿಬಿಡ್ಲಿ ಅಂತ ಅಮೆರಿಕ ವಿಪರೀತ ಪ್ರಯತ್ನವನ್ನು ಮಾಡಿತು. ಚೈನಾ ಭಾರತದ ಗಡಿಗಳನ್ನು ಆಕ್ರಮಿಸಿಕೊಂಡು ಒಳಗೆ ಬಂದುಬಿಟ್ಟಿದೆ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಪ್ರಕಟಿಸಿದ್ವು. ಅದನ್ನೇ ನಮ್ಮಲ್ಲಿನ ಪ್ರತಿಪಕ್ಷಗಳು ಕೂಡ ಗಿಣಿಪಾಠ ಒಪ್ಪಿಸಿದ್ವು. ಅಲ್ಲಿ ಯುದ್ಧ ಶುರು ಆಗಬೇಕು ಅನ್ನೋದು ಅಮೆರಿಕದ ದೊಡ್ಡ ಬಯಕೆ ಆಗಿತ್ತು. ಆದರೆ ಭಾರತ ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ ತನ್ನ ಶಕ್ತಿ ಏನು ಅನ್ನೋದನ್ನ ಚೈನಾಗೆ ತೋರಿಸ್ತು. ವ್ಯಾಪಾರ ಹಾಗೂ ವೀಸಾ ನಿರ್ಬಂಧಗಳನ್ನು ಹೇರ್ತು. ಕಡೆಗೆ ಚೈನಾ ಹಾಗೂ ಭಾರತದ ನಡುವೆ ಒಂದು ಸಂಧಾನವಾಗಿ ಎರಡೂ ದೇಶಗಳು ಸೇನೆಯನ್ನು ಹಿಂದಕ್ಕೆ ಕರೆಸ್ಕೊಳ್ಳೋದಕ್ಕೆ ಒಪ್ಪಿದ್ವು. ಈಗ ಗಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಎರಡೂ ದೇಶಗಳು ಮಾತುಕತೆಯಲ್ಲಿ ತೊಡಗಿವೆ. ಅದಕ್ಕಾಗಿ ಅಜಿತ್ ದೋವಲ್ ಚೈನಾಗೆ ಭೇಟಿ ಕೊಟ್ಟಿದ್ದಾರೆ. ಗೆಳೆಯರೆ, ಇಲ್ಲಿ ಚೈನಾ, ಭಾರತ, ರಷ್ಯಾಗಳು ಒಂದಾಗಿ ನಿಂತುಬಿಟ್ರೆ ಅಮೆರಿಕ ಹಾಗೂ ಪಶ್ಚಿಮದ ಪ್ರಾಬಲ್ಯ ಜಗತ್ತಿನ ಮೇಲೆ ಸಹಜವಾಗಿ ಕಡಿಮೆಯಾಗಿ ಹೋಗುತ್ತೆ. ಬ್ರಿಕ್ಸ್ ಗಟ್ಟಿಯಾದರೆ, ಬ್ರಿಕ್ಸ್ನ ಪ್ರತ್ಯೇಕ ಕರೆನ್ಸಿ ಶುರು ಆದರೆ ಅಮೆರಿಕದ ಡಾಲರ್ ಬಲಹೀನಗೊಳ್ಳುತ್ತೆ. ಡಾಲರ್ ಶಕ್ತಿ ಕಳ್ಕೊಳ್ಳೋದು ಅಂದರೆ ಅಮೆರಿಕ ಶಕ್ತಿ ಕಳ್ಕೊಳ್ಳೋದು ಅಂತಲೇ ಅರ್ಥ. ಡಾಲರೇ ಬೇಡ ಅಂದಮೇಲೆ ಯಾವುದಾದ್ರೂ ದೇಶಕ್ಕೆ ಅಮೆರಿಕ ಆದರೂ ಯಾಕೆ ಬೇಕಾಗುತ್ತೆ? ಇದು ಗೊತ್ತಿರೋದ್ರಿಂದಲೇ ಮೊನ್ನೆ ಡೊನಾಲ್ಡ್ ಟ್ರಂಪ್ ಬ್ರಿಕ್ಸ್ ಕರೆನ್ಸಿಯ ವಿರುದ್ಧ ಒಮ್ಮೆ ಗುಡುಗಿದ್ದಾರೆ. ಆದರೆ ಭಾರತ ಮಾತ್ರ ತಣ್ಣಗೆ ಸದ್ಯಕ್ಕೆ ಯಾವ ಬ್ರಿಕ್ಸ್ ಕರೆನ್ಸಿಯ ಐಡಿಯಾನೂ ಇಲ್ಲ ಅಂತ ಹೇಳೋ ಮೂಲಕ ಅಮೆರಿಕ ತನ್ನ ಜೊತೆಗಿನ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಅಲ್ಲಿ ಬ್ರಿಕ್ಸ್ ಕರೆನ್ಸಿ ಅನ್ನೋದು ಇನ್ನೊಂದಷ್ಟು ದಿನಗಳ ಕಾಲ ಮುಂದೂಡಲ್ಪಡುತ್ತೆ ಅನ್ನೋ ಸಂದೇಶವನ್ನ ಸೈಲೆಂಟ್ ಆಗಿ ಅಮೆರಿಕಾಗೆ ರವಾನೆ ಮಾಡಿದೆ. ಹಾಗಂತ ಅಮೆರಿಕದ ಡಾಲರ್ ಅನ್ನ ಅಮೆರಿಕನ ಸಂಪೂರ್ಣವಾಗಿ
ಮೂಲೆಗಿಡುವುದಕ್ಕೂ ಸದ್ಯಕ್ಕೆ ಏಕಾಏಕಿ ಸಾಧ್ಯವಾಗುವುದಿಲ್ಲ ಅನ್ನೋದು ಬೇರೆ ಮಾತು. ಯಾಕೆಂದ್ರೆ ಅಮೆರಿಕ ಇಡೀ ಜಗತ್ತಿಗಿಂತ ತಂತ್ರಜ್ಞಾನದಲ್ಲಿ ಕಡಿಮೆ ಅಂದ್ರೂ 30 ವರ್ಷ ಮುಂದಿದೆ. ನಾವು ಏನು ಮಾಡಬೇಕು, ಏನು ಖರೀದಿ ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ಅಮೆರಿಕಾದ ಕಂಪನಿಗಳು ಡಿಸೈಡ್ ಮಾಡುತ್ತವೆ. ನಾವು ಅಮೆಜಾನ್ನಲ್ಲೋ ಮತ್ಯಾವುದೋ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲೋ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೋ ಒಂದಷ್ಟು ಸರ್ಚ್ ಮಾಡ್ತೀವಿ ನೋಡಿ. ಆ ಮೂಲಕ ನಮ್ಮ ಯುವ ಜನಾಂಗ ಏನು ಯೋಚನೆ ಮಾಡ್ತಾ ಇದೆ, 10 ವರ್ಷಗಳ ನಂತರ ಅವರಿಗೆ ಏನೆಲ್ಲ ಬೇಕಾಗತ್ತೆ ಅನ್ನೋದನ್ನ ಅಮೆರಿಕ ಇವತ್ತೇ ಅಂದಾಜು ಮಾಡಿ ತಯಾರು ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಮಾರ್ಕೆಟನ್ನು ಮತ್ತು ನಮ್ಮ ಮನಸ್ಸುಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಮೂಲಕ ನಮ್ಮನ್ನ ಶಾಶ್ವತವಾಗಿ ಆಳೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಮೆರಿಕ ಮಾಡಿಟ್ಕೊಂಡಿದೆ. ಹಾಗೆ ಚೈನಾ ಕೂಡ ಇವತ್ತು ಜಾಗತಿಕ ಶಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇರೋದು ತಂತ್ರಜ್ಞಾನ ಹಾಗೂ ಅವರ ಆವಿಷ್ಕಾರಗಳಿಂದಲೇ. ನಾಳೆ ಅಮೆರಿಕ ಇಲ್ಲ ಅಂದ್ರೆ ಆ ಜಾಗಕ್ಕೆ ಚೈನಾ ಬಂದು ಕೂತ್ಕೊಳ್ಳುತ್ತೆ. ಅದು ಜಗತ್ತಿನ ಪಾಲಿಗೆ ಮತ್ತೊಂದು ದೊಡ್ಡ ಅಪಾಯ. ಸೊ ಭಾರತ ಇಲ್ಲಿ ಚೈನಾ ಮತ್ತು ಅಮೆರಿಕ ಎರಡರ ಜೊತೆಗೂ ಸಮಾನ ಅಂತರವನ್ನು ಕಾಪಾಡಿಕೊಳ್ತಾ ತಾನು 3ನೇ ಶಕ್ತಿಯಾಗುವ ಕಡೆಗೆ ಹೆಜ್ಜೆ ಹಾಕಬೇಕು. ಆ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಅದರ ಅಂಗವಾಗಿಯೇ ತನ್ನ ವಿದೇಶಾಂಗ ನೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ. ಹೀಗೆ ಒಂದು ಕಡೆ ಬೆಳವಣಿಗೆ ಸೈಲೆಂಟ್ ಆಗಿ ಆಗ್ತಾ ಇದ್ರೆ ಅಮೆರಿಕದ ಭಾವಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೂ ಒಂದು ಧಮಕಿಯನ್ನು ಕೊಟ್ಟಿದ್ದಾರೆ. ಭಾರತವನ್ನ ಈ ಹಿಂದೆ ಟ್ಯಾರಿಫ್ ಅಬ್ಯೂಸರ್ ಅಂತ ಕರೆದಿದ್ದ ಟ್ರಂಪ್ ಈಗ ತಾವು ಅಧಿಕಾರಕ್ಕೆ ಬಂದ ನಂತರ ಅಮೆರಿಕ ಆಮದು ಮಾಡಿಕೊಳ್ಳೋ ಭಾರತದ ವಸ್ತುಗಳ ಮೇಲೆ ಸಮ ಪ್ರಮಾಣದ ತೆರಿಗೆಯನ್ನ ನಾವು ಹೇರ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತ ಅಮೆರಿಕಾದಿಂದ ಬರುವ ವಸ್ತುಗಳ ಮೇಲೆ ಯಾವ ಪ್ರಮಾಣದಲ್ಲಿ ಟ್ಯಾರಿಫ್ ಹಾಕ್ತಾ ಇದೆಯೋ ಅಷ್ಟೇ ಪ್ರಮಾಣದ ಟ್ಯಾರಿಫ್ ಅನ್ನ ನಾವು ಭಾರತದ ವಿರುದ್ಧ ಹೇರ್ತೀವಿ ಅಂತ ಹೇಳೋ ಮೂಲಕ ಭಾರತ ಮತ್ತು ಬ್ರೆಜಿಲ್ ಎರಡೂ ದೇಶಗಳನ್ನ ಟ್ರಂಪ್ ತೆರಿಗೆ ಶೋಷಕರು ಅಂತ ಕರೆದಿದ್ದಾರೆ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ನಡುವೆ ಸದ್ಯಕ್ಕೆ ಸುಮಾರು $120 ಬಿಲಿಯನ್ ವಹಿವಾಟು ನಡೀತಾ ಇದೆ. ಆ ಪೈಕಿ ನಾವು ಅವರಿಂದ ಆಮದು ಮಾಡಿಕೊಳ್ತಾ ಇರೋದು ಸುಮಾರು $42.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನಾದರೆ ನಾವು ಅವರಿಗೆ ರಫ್ತು ಮಾಡ್ತಾ ಇರೋದು $77.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ. ಅಂದ್ರೆ ನಮಗೆ ಅಮೆರಿಕ ಜೊತೆಗಿನ ವ್ಯಾಪಾರ ಲಾಭ ತಂದು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ನಾವು ಅವರಷ್ಟೇ ಪ್ರಮಾಣದ ಟ್ಯಾಕ್ಸ್ ಅನ್ನು ವಿಧಿಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇರೋದು ಭಾರತದ ರಫ್ತು ವಹಿವಾಟಿನ ಮೇಲೆ ಖಂಡಿತ ಪರಿಣಾಮವನ್ನು ಬೀರುತ್ತೆ. ಸದ್ಯಕ್ಕೆ ಭಾರತ ಅಮೆರಿಕನ ಸಂಪೂರ್ಣವಾಗಿ ಎದುರು ಹಾಕೊಳ್ಳೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ನಮಗೆ ಅಲ್ಲಿಂದ ವ್ಯಾಪಾರದ ಲಾಭ ಬೇಕು, ಅಲ್ಲಿನ ಹೂಡಿಕೆಗಳು ಭಾರತಕ್ಕೆ ಬರಲೇಬೇಕು. ಭಾರತ ಚೈನಾದ ಥರಾನೇ ಜಾಗತಿಕ ಫ್ಯಾಕ್ಟರಿ ಆಗಬೇಕು, ಇಲ್ಲಿನ ಯುವಶಕ್ತಿಗೆ ಕೆಲಸ ಸಿಗಬೇಕು, ಆತ್ಮನಿರ್ಭರಗೊಳ್ಳಬೇಕು, ಬೇರೆಯವರ ಮೇಲಿನ ಅವಲಂಬನೆಯಿಂದ ಹೊರಗೆ ಬರಬೇಕು. ಇದೆಲ್ಲ ರಷ್ಯಾ ಮತ್ತು ಚೈನಾಗಳ ಸಹಾಯದಿಂದ ಸಾಧ್ಯವಾಗುವ ಮಾತು ಖಂಡಿತ ಅಲ್ಲ. ಬದಲಿಗೆ ಅಮೆರಿಕದ ಹೂಡಿಕೆದಾರರನ್ನ ಭಾರತ ಆಕರ್ಷಿಸಬೇಕಾಗತ್ತೆ. ಇನ್ನು ಇಲ್ಲಿ ತಯಾರಾಗಿ ಇಲ್ಲಿಂದ ರಫ್ತಾಗುವ ವಸ್ತುಗಳಿಗೆ ಅಮೆರಿಕ ಹೆಚ್ಚು ತೆರಿಗೆ ವಿಧಿಸುತ್ತೆ ಅನ್ನೋದಾದ್ರೆ ಹೂಡಿಕೆದಾರರು ಭಾರತಕ್ಕೆ ಯಾಕೆ ಬರ್ತಾರೆ? ಇಲ್ಲಿ ಯಾಕೆ ತಯಾರಿಕಾ ಘಟಕಗಳನ್ನು ತೆರೀತಾರೆ? ಅವರು ಈಗಿರುವ ಹಾಗೆ ಚೈನಾದಲ್ಲೇ ಇದ್ದು ಬಿಡ್ತಾರೆ. ಸೊ ಇಲ್ಲಿ ಭಾರತ ಅಮೆರಿಕ ಜೊತೆಗಿನ ತನ್ನ ಸ್ನೇಹದ ಲಾಭ ಮಾಡ್ಕೋಬೇಕು, ತೆರಿಗೆ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ರಾಜಿ ಸಂಧಾನಕ್ಕೂ ಮುಂದಾಗಬೇಕು ಮತ್ತು ಹೆಚ್ಚು ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಭಾರತದಲ್ಲಿ ಆಗೋ ಥರ ನೋಡ್ಕೋಬೇಕು. ಇನ್ನು ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಗುಟ್ರು ಹಾಕ್ತಾ ಇರೋದು ನಿಜಾನೇ ಆದರೂ ಟ್ರಂಪ್ ಹಾಗೂ ಮೋದಿ ಸಂಬಂಧಗಳು ಚೆನ್ನಾಗಿರೋದ್ರಿಂದ ಮತ್ತು ಎರಡೂ ದೇಶಗಳಿಗೂ ಪರಸ್ಪರರ ಅಗತ್ಯ ಇರೋದ್ರಿಂದ ಇಲ್ಲಿ ಭಾರತ ಅಮೆರಿಕಾನ ಮತ್ತು ಅಮೆರಿಕ ಭಾರತವನ್ನ ಸಂಪೂರ್ಣವಾಗಿ ದೂರ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಆದರೆ ಅಮೆರಿಕದ ಈ ಕಿರಿಕಿರಿಗಳು, ಡೀಪ್ ಸ್ಟೇಟ್ ಸಂಚುಗಳ ವಿರುದ್ಧ ಮಾತ್ರ ಭಾರತ ಒಂದು ದಾರಿಯನ್ನು ಕಂಡು ಹಿಡಿಬೇಕಾಗತ್ತೆ. ಆ ದಾರಿ ಅಮೆರಿಕದ ಸ್ಟೈಲಲ್ಲೇ ಇರಬೇಕಾಗತ್ತೆ. ಈಗ ನೋಡಿ, ಮೊನ್ನೆ ಅಮೆರಿಕದ ವಿದೇಶಾಂಗ ಇಲಾಖೆ ಅಲ್ಲಿನ ಡೀಪ್ ಸ್ಟೇಟ್ ಜೊತೆಗೂಡಿ ಭಾರತದ ಬೆಳವಣಿಗೆಯನ್ನು ಕುಂಠಿತಗೊಳಿಸೋ ಸಂಚು ಮಾಡ್ತಾ ಇದೆ ಅಂತ ಭಾರತೀಯ ಜನತಾ ಪಕ್ಷದ ಸಂಸದರು ಆರೋಪ ಮಾಡಿದರು. ಅದಕ್ಕೆ ಅಮೆರಿಕ ತೀವ್ರ ವಿಷಾದವನ್ನು ವ್ಯಕ್ತಪಡಿಸಿತು. ಆದರೆ ಆರೋಪ ಮಾಡಿದ್ದು ಭಾರತದ ಸರ್ಕಾರ ಅಲ್ಲ, ರಾಜಕೀಯ ಪಕ್ಷ. ಹೇಗೆ ಅಮೆರಿಕಾದಲ್ಲಿ ಮಾಧ್ಯಮಗಳು ಬೇರೆ, ವೈಟ್ ಹೌಸ್ ಬೇರೆ, ಅಮೆರಿಕ ಬೇರೆ, ಕಾಂಗ್ರೆಸ್ ಬೇರೆ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಬೇರೆ ಅಂತ ಅವ್ರು ಹೇಳ್ಕೋತಾರೋ ಹಾಗೆ ಭಾರತದಲ್ಲಿ ಕೂಡ ಭಾರತದ ಸರ್ಕಾರನೇ ಬೇರೆ, ಇಲ್ಲಿನ ಪಕ್ಷಗಳೇ ಬೇರೆ, ಇಲ್ಲಿನ ಮಾಧ್ಯಮಗಳೇ ಬೇರೆ ಅಲ್ವಾ? ಭಾರತ ಈಗ ಅಮೆರಿಕಾದ ಸ್ಟೈಲಲ್ಲೇ ಹ್ಯಾಂಡಲ್ ಮಾಡೋದಕ್ಕೆ ಹೋಗ್ತಾ ಇದೆ. ಇದರ ಪರಿಣಾಮಗಳೇನು ಅನ್ನೋದು ಗೊತ್ತಾಗೋದಕ್ಕೆ ಇನ್ನೊಂದಷ್ಟು ತಿಂಗಳುಗಳ ಕಾಲ ಕಾಯಬೇಕಾಗಿ ಬರಬಹುದು. ಇದು ಗೆಳೆಯರೆ ಭಾರತಕ್ಕೆ ಅಮೆರಿಕದ ಧಮಕಿ ಹಾಗೂ ವರ್ಲ್ಡ್ ಆರ್ಡರಲ್ಲಿ ಆಗ್ತಾ ಇರೋ ಒಂದು ಸಣ್ಣ ಬದಲಾವಣೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.